ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಶೀತ ಆಯಿತೆಂದು ಮೂಗನ್ನೇ ಕತ್ತರಿಸಿಕೊಳ್ಳಬೇಕೆ? ಸರ್ಕಾರಿ ಕಚೇರಿಗಳಿಗೂ ಸಂಚಕಾರ, ಪ್ರತಿಯೊಂದಕ್ಕೂ ಅನುಮತಿ ಕಾಯುವ ರಗಳೆ, ಆತಂಕದಲ್ಲಿ ಸಂಪೂರ್ಣ ಬದುಕು ಎಂಬ ಶೀರ್ಷಿಕೆಯಡಿಯಲ್ಲಿ ದಿನಾಂಕ 11/8/26 ಉದಯವಾಣಿ ದಿನಪತ್ರಿಕೆಯಲ್ಲಿ ವರದಿಯಾಗಿರುತ್ತದೆ. ಅಭಯಾರಣ್ಯ ವ್ಯಾಪ್ತಿಗೆ 100-200 ಮೀಟರ್ ಬಂದರೆ ಇಡೀ ಗ್ರಾಮವೇ ಹೋಗುತ್ತಾ? ಇಂಥದೊಂದು ಆತಂಕ ಶುರುವಾಗಿರುವುದು ಕುಂದಾಪುರ ತಾಲೂಕಿನ ಒಣಸೆ ಗ್ರಾಮದಲ್ಲಿ. ಕಸ್ತೂರಿ ರಂಗನ್ ವರದಿಯ ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಕ್ಷೇತ್ರವಾದ ವ್ಯಾಪ್ತಿಯಲ್ಲಿ ಒಣಸೆ ಗ್ರಾಮದ 150-200 ಮೀಟರ್ ಮಾತ್ರ ಇರುತ್ತದೆ. ಆದರೆ ಇದರಿಂದ ತೊಂದರೆ ಮಾತ್ರ ಇಡೀ ಗ್ರಾಮಕ್ಕೆ ಆಗುತ್ತಿದೆ. ಈ ಗ್ರಾಮದ ಕತೆ ಶೀತ ಆಗಿದೆ ಎಂದು ಮೂಗನ್ನೇ ಕತ್ತರಿಸಿಕೊಂಡಂತಾಗಿದೆ. ಸೀಮಿತ ಪ್ರದೇಶಕ್ಕೆ ಆಗಬೇಕಾಗಿದೆ ಈ ಸಮಸ್ಯೆಗೆ 10-12 ವರ್ಷಗಳಾದರೂ ಪರಿಹಾರ ಸಿಕ್ಕಿಲ್ಲ. ನಿತ್ಯ ಏನಾಗುತ್ತೋ ಏನೋ ಅನ್ನುವ ಆತಂಕವೇ ನಮ್ಮ ಬದುಕಿಗೆ ಎನ್ನುತ್ತಾರೆ ಗ್ರಾಮಸ್ಥರು. ನಿಜಕ್ಕಾದರೆ ಈ ಗ್ರಾಮದ ವ್ಯಾಪ್ತಿಯಲ್ಲಿ ಮೂಕಾಂಬಿಕಾ ಅಭಯಾರಣ್ಯ ಪ್ರದೇಶ ಇರುವುದು ಕೇವಲ 150-200 ಮೀಟರ್ನಷ್ಟೇ. ಆದರೆ ಈ ಗ್ರಾಮವನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳ ವ್ಯಾಪ್ತಿಗೆ ಸೇರಿಸದ ಕಾರಣ ಸುತ್ತಲಿನ ಸುಮಾರು 1 ಕಿಲೋಮೀಟರ್ನಷ್ಟೇ ಅಲ್ಲ, ಒಣಸೆಪೇಟೆ, ಗ್ರಾಮ ಪಂಚಾಯಿತಿ, ನಾಡ ಕಚೇರಿ ಸಹಿತ ಎಲ್ಲವೂ ಸಂಕಷ್ಟ ಅನುಭವಿಸುತ್ತಿದೆ. ಇಡೀ ಒಣಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 750 ಮನೆಗಳಿವೆ. ಆದರೆ ವರದಿಯ ಜಾರಿಯಿಂದ ಆತಂಕ ಎದುರಿಸುತ್ತಿರುವ 400ಕ್ಕೂ ಹೆಚ್ಚು ಮನೆಯವರು, ಅಂದರೆ 60%ಕ್ಕಿಂತಲೂ ಹೆಚ್ಚು ಮಂದಿ ಈಗ ಬದುಕು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಒಣಸೆಪೇಟೆ, ಹರಹರಿ, ತೆಕ್ಕೊಟ್ಟಿ, ಮಾವಿನಕಟ್ಟೆ ಸಮೇತ ಸುಮಾರು 1 ಕಿಲೋಮೀಟರ್ ಪ್ರದೇಶವು ಪರಿಸರ ಸಂರಕ್ಷಣಾ ವ್ಯಾಪ್ತಿಗೆ ಸೇರಿಸಿಕೊಂಡು ಸಮಸ್ಯೆ ಎದುರಿಸಲಾಗಿದೆ. ನಮ್ಮದು ಜನವಸತಿ, ಕೃಷಿ ಅವಲಂಬಿತ ಪ್ರದೇಶ. ವರದಿ ಜಾರಿಯಾದರೆ ಅದರ ನಿಯಮಗಳ ಪ್ರಕಾರ ಕೃಷಿ ಮಾಡಲು ಸಾಧ್ಯವೇ ಇಲ್ಲ. ಮನೆ ಕಟ್ಟಲು ಕನ್ವರ್ಷನ್, NOC, ದೃಢೀಕರಣ ಪತ್ರ ಎಲ್ಲದಕ್ಕೂ ಕಷ್ಟ ಎನ್ನುವ ಆತಂಕದಲ್ಲಿ ಜನರಿದ್ದಾರೆ. ಇದು ಕೇವಲ ಒಣಸೆ ಗ್ರಾಮವೊಂದರ ಸಮಸ್ಯೆ ಅಲ್ಲ. ರಾಜ್ಯದ ಪಶ್ಚಿಮ ಘಟ್ಟದ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಇದೇ ಸ್ಥಿತಿ ರೀತಿ ಇದೆ. ಕಸ್ತೂರಿ ರಂಗನ್ ವರದಿಯ ಅಧಿಸೂಚನೆ ಬಂದ ಕೂಡಲೇ ಕೇರಳದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಪಕ್ಷ ಬರೆತು ಒಟ್ಟಾಗಿ ಹೋರಾಟ ಆರಂಭಿಸಿದ್ದಾರೆ. ನಮ್ಮಲ್ಲಿ ಮಾತ್ರ ಜನಪ್ರತಿನಿಧಿಗಳು ಈ ಬಗ್ಗೆ ಜಾಣಕುರುಡು ಪ್ರದರ್ಶಿಸುತ್ತಾರೆ ಎಂಬುದು ಜನರ ಭಾವನೆಯಾಗಿದೆ. ವರದಿ ಜಾರಿ ಮಾಡಲಿ, ಆದರೆ ಅದರಿಂದ ಜನರಿಗೆ ಬದುಕಲು ಯಾವುದೇ ತೊಂದರೆ ಆಗದಿರಲಿ. ಜನವಸತಿ ಪ್ರದೇಶಕ್ಕೆ ವಿನಾಯಿತಿ ಸಿಗಬೇಕು. ಅಭಯಾರಣ್ಯ ವ್ಯಾಪ್ತಿಯ 100-200 ಮೀಟರ್ ಹೊರತುಪಡಿಸಿ ಬಾಕಿ ಪ್ರದೇಶವನ್ನು ಮುಕ್ತಾಯಗೊಳಿಸಬೇಕು. ಮುಖ್ಯವಾಗಿ ಇಲ್ಲಿನ ಜನ ಆಶ್ರಯಿಸಿರುವ ಅಡಿಕೆ, ಭತ್ತದ ಕೃಷಿ ಬೆಳೆಯಲು ಈ ಕಾಯ್ದೆ ಕಾನೂನುಗಳಿಗೆ ತೊಡಕಾದಿರಲಿ. ಮೂಲ ಸೌಕರ್ಯಗಳಾದ ವಸತಿ, ರಸ್ತೆ, ನೀರಿಗೆ ತೊಂದರೆ ಆಗದೆ ಹಾಗೆ ಮಾಡಲಿ. ರಾಜ್ಯ ಸರ್ಕಾರವು ಕೇಂದ್ರ ಅಧಿಸೂಚನೆಗೆ ಸೂಕ್ತ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕಾಗಿದೆ. ಹಾಗಾಗಿ ಮಾನ್ಯ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆ ಮಂತ್ರಿಗಳನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಮಂತ್ರಿಗಳೇ, ಸಭಾಧ್ಯಕ್ಷರೇ, ಬಹಳ ಸವಿಸ್ತಾರವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ. ಕೊನೆ ಒಂದೇ ಒಂದು ಪ್ಯಾರ ಓದ್ಬಿಡ್ತೀನಿ ಸಭಾಧ್ಯಕ್ಷರೇ. ರಾಜ್ಯ ಸಚಿವ ಸಂಪುಟ ಸಭೆಗಳ ನಿರ್ಣಯಗಳನ್ನು ಅನುಸರಿಸಿ ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿಯ ವರದಿಯ ಶಿಫಾರಸುಗಳನ್ನು ನಿರಾಕರಿಸಿ ಸದರಿ ವರದಿ ಅನುಷ್ಠಾನದ ಸಂಬಂಧ ಹೊರಡಿಸಿದ ಹಿಂದಿನ ಕೆಲವು ಅಧಿಸೂಚನೆಗಳನ್ನು ತಿರಸ್ಕರಿಸುವ ರಾಜ್ಯ ಸರ್ಕಾರದ ಸ್ಪಷ್ಟ ನಿಲುವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿರುತ್ತದೆ. ಮುಂದಕ್ಕೂ ಕೂಡ ಅದನ್ನೇ ಮಾಡ್ತೀವಿ.